ಆಗಸ್ಟ್ 31ರವರೆಗೆ ಜಿಬಿಎ ಚುನಾವಣೆಗೆ ಕಾಲಾವಕಾಶ. ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ ದಳಪತಿಗಳು. ಯಾವಾಗ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅಂತ ಕಾಲಾವಕಾಶವನ್ನು ಕೊಟ್ಟರೋ, ಈಗ ಡಿಕೆ ಶಿವಕುಮಾರ್ನ ಟಾರ್ಗೆಟ್ ಮಾಡಿದ್ದಾರೆ ದಳಪತಿಗಳು. ಬೆಂಗಳೂರಿನ ಉಸ್ತುವಾರಿ ಸಚಿವರು ಕೂಡ ಡಿಕೆ ಶಿವಕುಮಾರ್ ಪ್ರತಿದಿನ ಪ್ರತಿ ಸವಾಲು ಹಾಕ್ತಾ ಇದ್ದಾರೆ. HD ಕುಮಾರಸ್ವಾಮಿ ಡಿಕೆನೂ ಹಾಕ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಗೆಲ್ಲೋಕೆ ದಳಪತಿಗಳಿಂದ ತಂತ್ರ ಇದು. ಉಸ್ತುವಾರಿ ಡಿಕೆಶಿಯಿಂದ ಬೆಂಗಳೂರು ಅಭಿವೃದ್ಧಿ ಶೂನ್ಯ, ಚದರ ಅಡಿ ಮೇಲೆ ಡಿಕೆಶಿ ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಡಿಕೆಶಿ ಪಟಾಲಂನಿಂದ ಬಿಡದಿ ಭೂ ಖರೀದಿ ಅಂತ ವಾಗ್ದಾಳಿ ತಾರಕಕ್ಕೇರಿದೆ. HD ಕುಮಾರಸ್ವಾಮಿಯಿಂದ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ DCM ಟಾಪ್ ಫೈಟ್ ಕೂಡ ಜೋರಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ದಳಪತಿಗಳು ನೇರವಾಗಿ ಟಾರ್ಗೆಟ್ ಅನ್ನ ಮಾಡ್ಕೊಳ್ತಾ ಇರೋದು ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವಂತಹ ಡಿಕೆ ಶಿವಕುಮಾರ್ನ. ಟಾಕ್ ಫೈಟ್ ಕೂಡ ತಾರಕಕ್ಕೆ ಏರಿದೆ ಇಬ್ಬರ ನಡುವೆ. ಡಿಕೆಶಿನೇ ಟಾರ್ಗೆಟ್ ಯಾಕೆ? ಮಧುಸೂದನ್ ಬೆಂಗಳೂರಿನಲ್ಲಿ ಕಿಂಗ್ ಮೇಕರ್ ಆಗಬೇಕು, ಜೊತೆಗೆ ಬೆಂಗಳೂರಿನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕಾದ್ರೆ ಈ ಒಂದು GBA ಚುನಾವಣೆಯನ್ನು ಒಂದು ಸವಾಲಾಗಿ JDS ನಾಯಕರು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಏನು JDS ಬಿಟ್ಟ ಹೋದಂಥ ನಾಯಕರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ನಾಯಕರು ಯಾರಿದ್ದಾರೆ ಅವ್ರನ್ನೂ ಕೂಡ JDS ಸೇರ್ಪಡೆಗೆ ಒಂದಷ್ಟು ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥ ಏನು ದಳಪತಿಗಳು ಇನ್ನೊಂದು ಕಡೆ ಏನು ಬೆಂಗಳೂರಿನಲ್ಲಿ ಜನತೆಯನ್ನು ಒಂದು ಟಾರ್ಗೆಟ್ ಮಾಡ್ಕೊಂಡ್ರೆ ಜನರನ್ನು ವಿಶ್ವಾಸ ಗಳಿಸೋದಕ್ಕೆ ನೇರವಾಗಿ DCM ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಕಳೆದ 3 ವರ್ಷಗಳಿಂದ ಕೂಡ ಏನು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದರೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಪೂರಕವಾದಂಥ ಕೆಲಸಗಳನ್ನು ಮಾಡಿಲ್ಲ. ಯಾಕಂದರೆ ನೀವು ನೋಡ್ಬೋದು ಬೆಂಗಳೂರಿನ ರಸ್ತೆಗಳು ಯಾವ ರೀತಿ ಇದೆ, ಜೊತೆಗೆ ರಸ್ತೆ ಗುಂಡಿಗಳು ಬಿದ್ದಿರುವಂಥದ್ದು, ಜೊತೆಗೆ ಕಸದ ಮೇಲೆ ಕೂಡ ತೆರಿಗೆಯನ್ನು ಹಾಕಿರುವಂಥದ್ದು, ಜೊತೆಗೆ ಏಕಾಂತ ಮುಖಾಂತರ ಅಂದರೆ ಬಿಕಾತರದಿಂದ ಏಕಾಂತ ಮಾಡೋದಕ್ಕೆ ಒಂದಷ್ಟು ಟ್ಯಾಕ್ಸ್ಗಳನ್ನು ಕೂಡ ಹೆಚ್ಚು ಮಾಡಿರುವಂಥದ್ದು, ಜೊತೆಗೆ ಜನರ ಏನು ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡುವ ಮುಖಾಂತರ ಅಲ್ಲಿ ಏನು ರೈತರಿಂದ ಭೂಮಿ ಪಡೀತಾ ಇದ್ದಾರೆ, ಅದರಲ್ಲೂ ಅವರ ಪಟಾಲಂ ಏನಿದೆ, ಅವರ ಬೆಂಬಲಿಗರಾಗಿದ್ದಾರೆ, ಅವರ ಮುಖಾಂತರ ಒಂದಷ್ಟು ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಕೂಡ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಒಂದಷ್ಟು ಚದುರಡಿಗೆ ರೇಟನ್ನು ಫಿಕ್ಸ್ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಏನು ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ಯಾಕಂದರೆ JDS ಮತ್ತು BJP ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಬೆಂಗಳೂರಿನ ಜನರನ್ನು ವಿಶ್ವಾಸ ಗಳಿಸಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದ ಅಂದರೆ ವಿಫಲತೆಗಳನ್ನು ಎತ್ತು ತೋರಿಸಬೇಕು. ಅದರಲ್ಲೂ ಕೂಡ DCM ಅವರೇ ಒಂದು ಉಸ್ತುವಾರಿ ಆಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಜನರು ತಮ್ಮ ಪರವಾಗಿ ಬರಬೇಕಾದ್ರೆ ನಾವು ನೇರವಾಗಿ ಈ ಒಂದು ಸರ್ಕಾರದ ವೈಫಲ್ಯಗಳಾಗಿರ್ಬೋದು ಅಥವಾ ಡಿಕೆ ಶಿವಕುಮಾರ್ ಅವರ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸಬೇಕು. ಅದರಲ್ಲೂ ಕೂಡ JDS ಏನು 110ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಜನರ ವಿಶ್ವಾಸವನ್ನು ಕಳಿಸಬೇಕು. ಜೊತೆಗೆ ಮುಂದಿನ GBA ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸಬೇಕು. ಜೊತೆಗೆ ಮುಂದಿನ ಏನು ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸುವ ಮುಖಾಂತರ ಬೆಂಗಳೂರಿನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗೊಂದು ಏನು ಕುಮಾರಸ್ವಾಮಿ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ.